ಸೊ ಬೆಂಗಳೂರಿಂದ ಮಂಗಳೂರಿಗೆ ಬಂದಿರೋದು ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಅಂದರೆ ಇಲ್ಲಿನ ಅರ್ನಿಂಗ್ಸ್ ಯಾವ ಥರ ಇದೆ ಇಲ್ಲಿನ ಡ್ಯೂಟಿ ನೀನು ಬೆಳಗ್ಗೆ ನಾನು 6 ಗಂಟೆ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 8-9 ಗಂಟೆ ತನಕ ಮಾಡ್ತೀನಿ. 31ಗೆ ನಮ್ಗೆ ಆರ್ಡ್ರೇ ಕೊಟ್ಟಿರಲಿಲ್ಲ, ಒಂದು ಆರ್ಡರ್ ಕೊಟ್ಟಿರಲಿಲ್ಲ. ಒಂದೊಂದು ಗಂಟೆಗೆ ಒಂದೊಂದು ಆರ್ಡರ್ ಕೊಟ್ಟಿದ್ದ. ಯಾಕಂದ್ರೆ ಅವತ್ತೊಂದಿಲ್ಲ, ಅದು 10 ಕಿಲೋಮೀಟರ್ 15 ಕಿಲೋಮೀಟರ್ ಅಂದ್ರೆ ರಿಟರ್ನ್ ಆರ್ಡರ್ ಕೊಡಲ್ಲ. ವಾಪಸ್ ಸೀದಾ ನಾವು ಜೂನಿಗೆ ಬರ್ಬೇಕು. ಜೂನಿಗೆ ಬಂದ್ಮೇಲೆ ನಂಗೆ ಆರ್ಡರ್ ಕೊಡೋದು, ಅಲ್ಲಿ ತನಕ ಕೊಡಲ್ಲ. ಹೆಂಗಿಲ್ಲಿ ಟ್ರಾಫಿಕ್ ಬೆಂಗಳೂರಿಗಿಂತ ಅತಿ ಕಡಿಮೆ ಇಲ್ಲಿ. ಓಕೆ, ಇಲ್ಲಿ ಏನು ತೊಗೊಂಡಿರ್ತಾರೆ. ಬಟ್ ನಮ್ಗೇನು ಏನಪ್ಪಾ ನೆಮ್ಮದಿ, ಏನಪ್ಪಾ ಒಂಥರ ಫ್ರೀಯಾಗಿ ಓಡಾಡ್ತಾ ಇರ್ಬೇಕು, ಫ್ರೀಯಾಗಿ ಕೆಲಸ ಮಾಡ್ತಾ ಇರ್ಬೇಕು ಅಂತ. ಬಟ್ ಬೆಂಗಳೂರಲ್ಲಿ ಫ್ರೀಯಾಗಿ ಓಡಾಡಕ್ಕಾಗಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ಹುಡುಗಿಯನ್ನು ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಾವಿರೋದು ಮಂಗಳೂರಲ್ಲಿ. ಸೊ ಏನಪ್ಪ ಮಾಡ್ತಿದ್ದೀನಿ ಇಲ್ಲಿ ಅಂದರೆ, ಸೊ ನೀವು ಆಲ್ರೆಡಿ ವೀಡಿಯೋಸ್ನ ನೋಡಿದ್ದೀರಾ. ಸೊ ಬೆಂಗಳೂರಿಂದ ಮಂಗಳೂರಿಗೆ ಬಂದಿರೋದು ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಅಂದರೆ ಇಲ್ಲಿನ ಅರ್ನಿಂಗ್ಸ್ ಯಾವ ಥರ ಇದೆ, ಇಲ್ಲಿನ ಲೈಕ್ ಆರ್ಡರ್ಸ್ ಯಾವ ರೀತಿ ಇದೆ, ಲೈಕ್ ಇಲ್ಲಿನ ಕಸ್ಟಮರ್ಸ್ ಆಗಲಿ ರೆಸ್ಟೋರೆಂಟ್ಸ್ ಆಗಲಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದೆ. ಸೊ ತುಂಬ ಜನ ನನಗೆ ಕೇಳೋರು, ಈಗ ಬ್ರೋ ನಾವು ಮಂಗಳೂರು ಕಡೆಯಿಂದ ನಾವು ಇಲ್ಲಿ ಮಾಡ್ತಾ ಇದ್ವಿ, ಇಲ್ಲಿಂದ ನಾವು ಬೆಂಗಳೂರಿಗೆ ಬಂದು ಅರ್ನಿಂಗ್ಸ್ ಮಾಡಬೇಕು ಅಂತ, ಅದಾದಮೇಲೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರಬೇಕು ಅಂತ. ಸೊ ತುಂಬ ಜನ ನನಗೆ ಕೇಳ್ತಾಯಿದ್ರು. ಸೊ ನನಗೆ ಫಸ್ಟ್ ಆಫ್ ಆಲ್ ನನಗೆ ಅನ್ಸೋದೇನಪ್ಪ ಅಂದರೆ, ಯಾಕೆ ಬರೀ ಜನ ಅಂದರೆ ನಮ್ಮ ಹುಡುಗರು ಬೆಂಗಳೂರಲ್ಲಿ ಮಾತ್ರ ಅರ್ನಿಂಗ್ಸ್ ಆಗುತ್ತೆ ಅನ್ನೋ ಥರ ಯೋಚನೆ ಮಾಡ್ತಿದ್ದಾರೆ, ಬೇರೆ ಅಲ್ಲೇ ಆಗಲ್ವಾ ಅನ್ನೋದು ಒಂದು ಥಾಟ್ ಇತ್ತು ನನಗೆ. ಸೊ ಅದೇ ಇದ್ರ ಮೇಲೆ ತುಮಕೂರಲ್ಲಿ ಹೋದೆ, ತುಮಕೂರಲ್ಲಿ ಅರ್ನಿಂಗ್ಸ್ ಮಾಡಿ ತೋರಿಸಿದೆ. ಸೊ ಅಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅಂತ. ಅದಾದಮೇಲೆ ಮೈಸೂರು ಕಡೆ ಹೋಗಿದ್ದೆ, ಸೊ ಮೈಸೂರಲ್ಲೂ ತೋರಿಸಿದ್ದೆ. ಸೊ ಓಕೆ, ತುಂಬ ಜನ ಮಂಗಳೂರಲ್ಲಿ ಕೇಳಿದ್ರು ಅಂದ್ಬಿಟ್ಟು ಈಗ ಮಂಗಳೂರಲ್ಲಿ ಬಂದಿದ್ದೀನಿ. ನಮ್ಮ ಹುಡುಗ ಗೊತ್ತಿರ್ತಾನೆ, ಕನಕ. ಸೊ ಏನಪ್ಪ ಅಂದರೆ ಇವನು ಫಸ್ಟು ಇಲ್ಲೇ ಮಾಡ್ತಿದ್ದ. ಫಸ್ಟ್ ಯಾವ್ದು ಮಾಡ್ತಿದ್ದೀನಿ ನೀನು? ಫಸ್ಟ್ ಝೊಮ್ಯಾಟೊ ಮಾಡ್ತಿದ್ದ. ಸೊ ಅದಾದಮೇಲೆ ಸ್ವಿಗ್ಗಿ ಮಾಡ್ತಿದ್ದಾನೆ. ಸೊ ಈಗ ಅವ್ನ ಎಕ್ಸ್ಪೀರಿಯೆನ್ಸ್ನ ಕೇಳೋಣ. ಅಂದರೆ ಲೈಕ್ ಬೆಂಗಳೂರಿಗೂ ಇಲ್ಲಿಗೂ ಇನ್ನೊಂದು ಏನಪ್ಪ ಅಂದರೆ, ಅವನು ಅಲ್ಲಿನೂ ಲೈಕ್ ಬೆಂಗಳೂರಲ್ಲೂ ಬಂದು 1 ಮಂತ್ 1.5 ಮಂತು ಮಾಡಿದ್ದಾನೆ. ಸೊ ಅದಾದಮೇಲೆ ಮತ್ತೆ ಇಲ್ಲಿ ಬಂದು ಇವಾಗ ಸ್ವಿಗ್ಗಿ ಮಾಡ್ತಿದ್ದಾನೆ. ಸೊ ಗೊತ್ತಾಗುತ್ತೆ, ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಶೇರ್ ಮಾಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ, ಯಾವುದು ಬೆಟರು, ಬೆಂಗಳೂರು ಬೆಟರಾ ಮಂಗಳೂರು ಬೆಟರಾ ಏನು ಅಂತ. ಕನಕ ಈಗ ಯಾವ್ದು ಮಾಡ್ತಿದ್ದೆ ಈಗ ಪ್ರೆಸೆಂಟ್ ಸ್ವಿಗ್ಗಿ ಮಾಡ್ತಾ ಇದೆ. ಹೆಂಗಿದೆ ಡ್ಯೂಟಿಗಳು? ಪರವಾಗಿಲ್ಲ, ಏನು ಕರೆಕ್ಟ್ ಟೈಮಿಗೆ ಬೆಳಗ್ಗೆ ಬೇಗ ಎದ್ದು ಸಂಜೆವರೆಗೆ ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು ಅದರಲ್ಲಿ. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಮಾಡ್ತಿದ್ಯಾ ಡ್ಯೂಟಿ ನೀನು? ಬೆಳಗ್ಗೆ ನಾನು 6 ಗಂಟೆ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 8-9 ಗಂಟೆ ತನಕ ಮಾಡ್ತೀನಿ. ಓಕೆ, ನನಗೆ ಒಂದು 1700-1800 ಕಂಟಿನ್ಯೂಸ್ ಆಗಿ ಮಾಡ್ತೀಯಾ? ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಓಕೆ, ಲಾಗಿನ್ ಅವರ್ಸ್ ಅದು ಏನಿಲ್ವಾ ಇಲ್ಲಿ? ಲಾಗಿನ್ ಅವರ್ಸ್ 10 ಅವರ್ ಲಾಗಿನ್ ಇರಬೇಕು. ಒಂದು ರಿಸೆಟ್ ಮಾಡೋಕ್ಕಿರುತ್ತೆ. ಓಕೆ, ಅಷ್ಟೇ, ಮತ್ತೇನಿಲ್ಲ. ಓಕೆ, ಎಷ್ಟು ಆರ್ಡರ್ ಮಾಡಬೇಕು ಏನಾದರೂ ಇದೆಯಾ? ಇನ್ಸೆಂಟಿವ್ 400 ಇರುತ್ತೆ. ಓಕೆ, ಇನ್ಸೆಂಟಿವ್ಗೆ 30 ಆರ್ಡರ್ ಮಾಡ್ಬೇಕು ಕಂಪ್ಲೀಟ್. ಓಕೆ, ಬೆಳಗ್ಗೆಯಿಂದ ಕೌಂಟ್ ಆಗುತ್ತೆ ಅದು. ಬೆಳಗ್ಗೆ ನಾವು 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಲಾಗಿನ್ ಇರಬೇಕಾದ್ರೆ. ಬಟ್ ಅದರಲ್ಲಿ 1 ಅವರ್ ಬ್ರೇಕ್ ಇರುತ್ತೆ. ನಾನು 1 ಅವರ್ ಬ್ರೇಕ್ 9 ಗಂಟೆಗೆ ಮನೆಗೆ ಹೋಗಿ. ಓಕೆ, ಕಂಟಿನ್ಯೂ ಮಾಡಿದ್ರೆ ಲಾಸ್ ಇಲ್ಲ ಅಂತ ಹೇಳ್ಬಾರ್ದು. ಓಕೆ, ಪಾರ್ಟ್ ಟೈಮ್ ಮಾಡೋರಿಗೆ ವೇಸ್ಟ್ ಸ್ವಿಗ್ಗಿ. ಓಕೆ, ಫುಲ್ ಟೈಮ್ ಮಾಡೋರಿಗೆ ಆರಾಮಾಗಿ ದುಡ್ಡು ಲಾಸ್ ಏನಾಗಲ್ಲ, ಆರಾಮಾಗಿ ದುಡ್ಡು ಮಾಡ್ಬೋದು. 1000, 1200, 1300 ಆರಾಮಾಗಿ ತೊಗೊಳ್ಬೋದು ಫಸ್ಟ್ ಒಂದು ದಿವಸಕ್ಕೆ. ಓಕೆ, ಇಲ್ಲಿ ಆರ್ಡರ್ಸ್ ಯಾವ ರೀತಿ ಇರ್ತದೆ ಬೆಂಗಳೂರಿಗೆ ಕಂಪ್ಯಾರಿಸನ್? ಈಗ ನೀನು ಬೆಂಗಳೂರಲ್ಲಿ 1 ಮಂತ್ ಮಾಡಿದ್ಯಲ್ಲ, ಸೊ ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಯಾವ ಥರ ಆರ್ಡರ್ಸ್ ಇರ್ತದೆ? ಆಮೇಲೆ ಹಿಂಗೆ ಇಲ್ಲಿ ಆರ್ಡರ್ಸು ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಕಡಿಮೆ. ಓಕೆ, ಕಡಿಮೆ ಇದ್ರು ಕೂಡ ಇಲ್ಲಿ ಕಡಿಮೆ ರೈಡರ್ಸ್ ಇದ್ದಾರೆ. ಅಲ್ಲಿ ಜಾಸ್ತಿ ರೈಡರ್ಸ್ ಇದ್ದಾರೆ, ಜಾಸ್ತಿ ಆರ್ಡರ್ಸ್ ಇರುತ್ತೆ. ಬಟ್ ಇಲ್ಲಿ ಕಡಿಮೆ ಆರ್ಡರ್ಸ್ ಇದೆ, ಕಡಿಮೆ ರೈಡರ್ಸ್ ಇದ್ದಾರೆ. ಓಕೆ, ಬಟ್ ದಿವಸಕ್ಕೆ ನಾವು ಬೆಳಗ್ಗೆಯಿಂದ 6 ಗಂಟೆಯಿಂದ ರಾತ್ರಿ 10 ಗಂಟೆ ಮಾಡ್ತೀವಿ ಅಂದ್ರೆ ಕೆಲವೊಂದು ದಿವಸ 30 ಆರ್ಡರ್ ಆಗುತ್ತೆ, 35 ಆಗುತ್ತೆ. ಕಂಟಿನ್ಯೂಸ್ ಆಗಿ ಒಂದು 11 ಗಂಟೆ ತನಕ 12 ಗಂಟೆ ತನಕ ಮಾಡಿದ್ರೆ 40 ಆರ್ಡರ್ ಕೂಡ ಆಗುತ್ತೆ. ಆರ್ಡರ್ ಕಡಿಮೆ ನಮ್ಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಮಗೆ ಆರ್ಡರ್ ಕಡಿಮೆ ಅಂತ ಅನ್ಸಲ್ಲ. ಓಕೆ, ಆರಾಮಾಗಿ ಕಂಪ್ಲೀಟ್ ಆಗಿ ಮುಗಿಸ್ಬೋದು ಟಾರ್ಗೆಟ್. ಓಕೆ, ಈಗ ನೀನು ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತೀನಿ ಅಂದಲ್ಲ. ಸೊ ಅಕಸ್ಮಾತ್ ಯಾವತ್ತಾದರೂ ನಿನಗೆ 1-2-3 ಅವರ್ ಜಾಸ್ತಿ ಆಗಿದೆಯಾ? ಜಾಸ್ತಿ ಇಲ್ಲ, ಆರ್ಡರ್ಸ್ ಕಮ್ಮಿ ಆಗಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ಅರ್ನಿಂಗ್ ಇದು ಟೈಮಿಂಗ್ ಜಾಸ್ತಿ ಆಗಿಲ್ಲ. ಓಕೆ, 10 ಗಂಟೆ ಒಳಗೇನೆ ಟಾರ್ಗೆಟ್ ಮುಗಿದ್ಬಿಟ್ಟಿರ್ತಾರೆ ಆಲ್ರೆಡಿ. ಬೆಳಗ್ಗೆ 6 ಗಂಟೆ ಬಂದರೆ ಓಕೆ, ನಾವು ಒಂದು ಮಧ್ಯಾಹ್ನ 1 ಅವರ್ ಬ್ರೇಕ್ ತೊಗೊತೀನಿ. ಬ್ರೇಕ್ ತೊಗೊಂಡ್ಮೇಲೆ ಒಂದು 10 ಗಂಟೆ ಒಳಗೆ ಟಾರ್ಗೆಟ್ ಮುಗಿದ್ಬಿಡುತ್ತೆ. ಅದಕ್ಕಿಂತ ಜಾಸ್ತಿ ತೊಗೊಳಲ್ಲ ರೇಟ್ ಮುಗಿಯೋಕ್ಕೆ. ಈಗ ಲಾಸ್ಟ್ ಅಂದರೆ ಈಗ 31st ಒಂದು ಈ ನೋಡಿದೆಯಲ್ಲ ಆರ್ಡರ್ಸು, ಯಾವ ರೀತಿ ಇತ್ತು ನಿಮಗೆ? 31st ಹಾಂ, ಆ ಟೈಮಲ್ಲಿ ಈಗ ನ್ಯೂ ಇಯರ್ ಟೈಮಲ್ಲಿ ಯಾವುದು ನ್ಯೂ ಇಯರ್ ಟೈಮಲ್ಲಿ ಯಾವ ರೀತಿ ಇತ್ತು? 31ಗೆ ನಮ್ಗೆ ಆರ್ಡ್ರೇ ಕೊಟ್ಟಿರಲಿಲ್ಲ.
ಒಂದ್ ಆರ್ಡರ್ ಕೊಟ್ಟಿಲ್ಲ, ಒಂದೊಂದ್ ಗಂಟೆಗೆ ಒಂದೊಂದು ಆರ್ಡರ್ ಕೊಟ್ಟಿದ್ದ. Okay, ಯಾಕಂದ್ರೆ ಅವತ್ತೊಂದ್ ದಿವಸ ಪ್ರತಿಯೊಬ್ಬ ರೈಡರ್ಸ್ ಮನೆಯಲ್ಲಿ ಕುತ್ಕೋರೋ ಪ್ರತಿಯೊಬ್ಬ ರೈಡರ್ಸ್ ಹೊರಗೆ ಬಂದ್ಬಿಟ್ಟಿದ್ರು. ಕಾಲೇಜ್ ಹೋಗೋರು, ಪಾರ್ಟ್ ಟೈಮ್ ಕೆಲಸ ಮಾಡೋರು, ಕೆಲಸ ಮಾಡದೇ ಇರೋರು, ಪ್ರತಿಯೊಬ್ಬರು ಬಂದ್ಬಿಟ್ಟಿದ್ರು ಅಲ್ಲಿ. ಅವತ್ತಂದ್ರೆ ಹೊಸದಾಗಿ ಬರೋರ್ಗೆ ಆರ್ಡರ್ ಜಾಸ್ತಿ ಅವ್ರಿಗೆ. ಅಂದ್ರೆ ಅವ್ರು ವಾಪಸ್ ಬರ್ತಾರೆ ಇಲ್ಲ ಗೊತ್ತಿಲ್ಲ, ಅವ್ರಿಗೆ ಇನ್ನು ಬರ್ಲಿ ಅಂತಾನೆ ಅವ್ರಿಗೆ ಕೊಡ್ತಾ ಇರೋದು. ನಾವು ಬರ್ತಾ ಇರ್ತೀವಿ, ನಾವು ಬರ್ತೇವೆ ಅನ್ನೋ ಅವ್ನಿಗೆ ಗೊತ್ತು, ನಾವ್ ಬರಲ್ಲ, ನಾವ್ ಬರ್ತೀವಿ ಅಂತ ಗೊತ್ತು. ಅದಕ್ಕೆ ಅವನಿಗೆ ಬರೋರ್ಗೆ ಸ್ವಲ್ಪ ಕಡಿಮೆ. ಓಕೆ, ಈಗ ಇಲ್ಲಿ ಈಗ ಏನಾದರೂ ಪ್ರಾಬ್ಲಮ್ ಆದರೆ ಅಕಸ್ಮಾತ್ ಇಲ್ಲಿ ಕಸ್ಟಮರ್ ಸರ್ವಿಸ್ ಎಲ್ಲ ಯಾವ ರೀತಿ ಇದೆ? ಈಗ TL ಆಗ್ಬೋದು, ಇಲ್ಲ ಏನಾದರೂ ಈಗ ಅಕಸ್ಮಾತ್ ಏನಾದರೂ ನಿಮ್ಮದು ಆರ್ಡ್ರದ್ದು ಪ್ರಾಬ್ಲಮ್ ಆಯಿತು ಅಂತ ಅನ್ಕೋ, ಯಾವ ಥರ ಇದೆ ಕಸ್ಟಮರ್ ಸರ್ವಿಸು? ಇಲ್ಲ ಸ್ವಿಗ್ಗಿಯಲ್ಲಿ ಕಸ್ಟಮರ್ ಇವಾಗ ಫುಡ್ ಆರ್ಡರ್ ಮಾಡೋ ಕಸ್ಟಮರು ಪರವಾಗಿಲ್ಲ, ಇಲ್ಲಿ ಏನು ಕಿರಿಕಿಲ್ಲ. ಓಕೆ, ಕೆಲವೊಂದು ಚಿಕ್ಕ ಬುಡ ಇರ್ತಾರೆ, ಕೆಲವೊಬ್ರು ಸಿಗ್ತಾರೆ ಅಷ್ಟೇ, ದಿವಸಕ್ಕೆ ಏನೋ ಒಬ್ರು ಇಬ್ರು ಸಿಗ್ತಾರೆ ಅಷ್ಟೇ. ಕಸ್ಟಮರ್ ಕೇರ್ ಅಂದ್ರೆ ಈಗ ಏನಾದರೂ ಟಿಕೆಟ್ ರೈಸ್ ಮಾಡಿದ್ರೆ ಕಸ್ಟಮರ್ ಕೇರ್ ಇಲ್ಲಿ ಅಂತೂ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಲ್ಲ ನಮ್ಗೆ. ಓಕೆ, ಕೆಲವೊಬ್ರು ರೆಸ್ಪಾನ್ಸ್ ಮಾಡ್ತಾರೆ, ಕೆಲವೊಬ್ರು ರೆಸ್ಪಾನ್ಸ್ ಮಾಡಲ್ಲ. ಓಕೆ, ಪ್ರತಿಯೊಬ್ಬರು ಏನಪ್ಪಾ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ತಾರೆ. 10 ನಿಮಿಷ ವೇಟ್ ಮಾಡಿ, 20 ನಿಮಿಷ ವೇಟ್ ಮಾಡಿ, ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ಕೂಡ ವೇಟ್ ಮಾಡಕ್ ಹೇಳ್ತಾರೆ. ನಮ್ಗೆ ಆಪ್ಷನ್ ಇರಲ್ಲ, ನಮ್ಗೆ ವೇಟ್ ಮಾಡ್ಲೇಬೇಕು. ಆ ಟೈಮಲ್ಲಿ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಓಲಿ ಅಂತ ಮತ್ತೇನ್ ಮಾಡ್ಬೇಕಾಗುತ್ತೆ, ವೇಟ್ ಮಾಡ್ಲೇಬೇಕಾಗತ್ತಲ್ಲ. ವೇಟ್ ಆದ್ಮೇಲೆ ಅವ್ರು ರೆಸ್ಪಾನ್ಸ್ ಮಾಡಿದ್ಮೇಲೆ ಮತ್ತೆ ಆರ್ಡರ್ ಹೆಂಗ್ ಬರುತ್ತೋ ಹಂಗ ಮಾಡ್ಕೊಂಡು ಹೋಗೋದು. ಈಗ ಮಂಗಳೂರು ಒಂದು ದೊಡ್ಡ ಝೋನು. ಈಗ ಬೆಂಗಳೂರಲ್ಲಿ ಅಂದರೆ ಅದರದೇ ಆದಂಥ ಕೆಲವು ಪಾಟ್ಗಳಿಗೆ ಈಗ BL ಆಗ್ಬೋದು, ಕೋರಮಂಗಲ, ಕಲ್ಯಾಣ ನಗರ, ಯಲಹಂಕ, ಈ ಥರ ಡಿಫ್ರೆಂಟ್ ಬೇರೆ ಬೇರೆ ಝೋನ್ಸ್ ಇದೆ. ಬಟ್ ಇಲ್ಲಿ ಮಂಗಳೂರು ಹಂಗಲ್ಲ. ನಾನು ಆಗಲೇ ನೋಡ್ದಂಗೆ ಇದೆಲ್ಲ ಒಂದು ಝೋನು, ಮಂಗಳೂರೇ ಒಂದು ಝೋನು, ಒಂದೇ ಝೋನು. ಆರ್ಡರ್ ಈಗ ಎಲ್ಲಾದರೂ ದೂರ ಆಗ್ಬಿಟ್ಟ ಅಂತ ಅನ್ಕೋ, ಅಲ್ಲಿಂದ ರಿಟರ್ನ್ ಬರ್ತಾವ? ಇಲ್ಲ, ಹೆಂಗ್ ಮಾಡ್ತಾರೆ? ಇಲ್ಲಿಂದ ನಮ್ಗೆ ಕೆಲವೊಂದು ಒಂದು ಆರ್ಡರ್ ಬಿತ್ತಂದ್ರೆ 15 ಕಿಲೋಮೀಟರ್ 10 ಕಿಲೋಮೀಟರ್ ನಾವು ಹೋಗಿಬಿಟ್ರೆ ನಮಗೆ ರಿಟರ್ನ್ ಆರ್ಡರ್ ಕೊಡಲ್ಲ. ಓಕೆ, ಕೊಟ್ರೆ ಅಂದ್ರೆ ನಮ್ ಲಕ್ ಅದು. ಓಕೆ, ಅವತ್ತು ನಮ್ದು ಏನು ಅಪರೂಪ ಅಂತ ಬಂದಿದೆ, ಚಾನ್ಸೇ ಇಲ್ಲ. ಅದು 10 ಕಿಲೋಮೀಟರ್ 15 ಕಿಲೋಮೀಟರ್ ಅಂದ್ರೆ ರಿಟರ್ನ್ ಆರ್ಡರ್ ಕೊಡಲ್ಲ. ವಾಪಸ್ ಸೀದಾ ನಾವು ಜೂನಿಗೆ ಬರ್ಬೇಕು, ಜೂನಿಗೆ ಬಂದ್ಮೇಲೆ ನಂಗೆ ಆರ್ಡರ್ ಕೊಡೋದು, ಅಲ್ಲಿ ತನಕ ಕೊಡಲ್ಲ. ಈಗ ನಿಂದು ಆಗ್ಲೇ ಹೇಳಿದೆ ನೀನು, ಒಂದು ದಿನಕ್ಕೆ ಎಷ್ಟು ಆರ್ಡರ್ ಮಾಡಿದ್ರೆ ಎಷ್ಟು ಅಮೌಂಟ್ ಇದೆ? ಇನ್ಸೆಂಟಿವ್ ಯಾವ ಥರ ಇದೆ ಇಲ್ಲಿ? ಇನ್ಸೆಂಟಿವ್ ಬೆಳಗ್ಗೆ ನಾವು ಇವಾಗ 10 ಅವರ್ ಲಾಗಿನ್ ಇರಬೇಕು, 30 ಆರ್ಡರ್ ಕಂಪ್ಲೀಟ್ ಮಾಡಬೇಕು. ತೋರಿಸ್ಬಿಡ್ತೀವಿ ಹಂಗೆ. ಮತ್ತೆ ಒಂದು 400 30 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ಬೇಕಾದ್ರೆ ನೋಡ್ಕೊಂಡ್ಬಿಡಿ ನೀವೇ. ಅದೇ ಇಲ್ಲಿ. ಓಕೆ ಸ್ನೇಹಿತರೆ, ಇಲ್ಲಿ ನಿಮಗೆ ಇನ್ನೊಂದು ಹೇಳ್ಬೇಕು ನಾನು, ಸೋಮವಾರದಿಂದ ಗುರುವಾರ ತನಕ 30 ಆರ್ಡರ್ ಹೊಡ್ಲಿಕ್ಕೆ ನಮ್ಗೆ 400ಗೆ. ಶುಕ್ರವಾರದಿಂದ ಸಂಡೇ ತನಕ ನಮ್ಗೆ ಎಷ್ಟದು 33 ಆರ್ಡರ್ ಹೊಡ್ಲಿಕ್ಕೆ, ಮತ್ತೆ 50 ರುಪೀಸ್ ಜಾಸ್ತಿ ಅವತ್ತು. ಓಕೆ, ಶುಕ್ರವಾರ. ಸ್ನೇಹಿತರೆ ನಿಮ್ಗೆ ಇಲ್ಲಿ ನೋಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ, ಮೋಸ್ಟ್ಲಿ ಕಾಣಿಸಿಲ್ಲ ಅಂದರೆ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಓಕೆನಾ? ಸೊ ಒಂದ್ಸರಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. 15 ಆರ್ಡ್ರ್ ಮಾಡಿದ್ರೆ 150 ರೂಪಾಯಿ ಇನ್ಸೆಂಟಿವು, 21 ಆರ್ಡ್ರ್ ಮಾಡಿದ್ರೆ 240 ರೂಪಾಯಿ ಇನ್ಸೆಂಟಿವು, 27 ಆರ್ಡ್ರ್ ಮಾಡಿದ್ರೆ 340 ರೂಪಾಯಿ ಇನ್ಸೆಂಟಿವು, 33 ಆರ್ಡ್ರ್ ಮಾಡಿದ್ರೆ 450 ರೂಪಾಯಿ ಇನ್ಸೆಂಟಿವು. ಸೊ ಇವ್ರು ಹೇಳ್ತಿರೋದೇನಪ್ಪ ಅಂದರೆ, ಅದೇ ನಮಗೆ ಹೆಂಗೆ ವೀಕೆಂಡಲ್ಲಿ ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಂದುಬಿಟ್ಟು ಒಂದು 2 ಆರ್ಡ್ರ್ 3 ಆರ್ಡ್ರ್ ಜಾಸ್ತಿ ಮಾಡಿಬಿಟ್ಟು ಒಂದು 50-30 ರೂಪಾಯಿ ಜಾಸ್ತಿ ಮಾಡ್ತಾನಲ್ಲ, ಸೊ ಆ ಥರ ಅವ್ರು ಹೇಳಿದ್ದು. ಸೊ ಇದಕ್ಕೆ ಲಾಗಿನ್ ಅವರ್ಸು ಇವ್ರಿಗೆ ನಮ್ಮ ಥರ ಪೀಕ್ ಅವರ್ಸ್ ಇರಬೇಕಂತೇನಿಲ್ಲ. 12 to 11 ಅಂದರೆ 12 ಗಂಟೆಯಿಂದ 11 ಗಂಟೆವರೆಗೂ ಮಿನಿಮಮ್ 10 ಅವರ್ಸ್ ಅವ್ರು ಕಂಪಲ್ಸರಿ ಲಾಗಿನ್ ಇರಲೇಬೇಕು. ಸೊ ಒಂದು ಆರ್ಡ್ರ್ ಮಾತ್ರ ರಿಜೆಕ್ಟ್ ಮಾಡಬೇಕಷ್ಟೇ. ಸೊ ಒಂದ್ರ ಮೇಲೆ ರಿಜೆಕ್ಟ್ ಮಾಡೋಂಗಿಲ್ಲ. ಸೊ ಇದು ಇವರ ಒಂದು ಡೈಲಿ ಇನ್ಸೆಂಟಿವ್ ಇವ್ರಿಗಿರೋದು. ಸೊ ನನ್ನ ಪ್ರಕಾರ ವೀಕ್ಲಿ ಇನ್ಸೆಂಟಿವ್ ಏನಿಲ್ಲ, ಬರೀ ಡೈಲಿ ಅಷ್ಟೇ ಇರೋದು, ಅಷ್ಟೇ ಅಲ್ವಾ? ಸೊ ವೀಕ್ಲಿ ಆಫರ್ ಇತ್ತು ನಮಗೆ, ಅದು ಸಖತ್ತಾಗಿ ವರ್ಕ್ ಆಗ್ತಾಯಿತ್ತು ನಮಗೆ. ಬಟ್ ಈಗ ಒಂದು 2 ಮಂತ್ಸ್ 3 ಮಂತ್ಸ್ ಆಯಿತು ತೆಗ್ದಾಕ್ಬಿಟ್ಟು. ಈಗ ಮಂಗಳೂರಲ್ಲಿ ಕಂಪ್ಯಾರಿಸನ್ ಟು ಮಂಗಳೂರಿಗೂ ಟ್ರಾಫಿಕ್ ಆ ಥರ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಟ್ರಾಫಿಕ್ ಹೆಂಗಿಲ್ಲಿ? ಟ್ರಾಫಿಕ್ ಬೆಂಗಳೂರಿಗಿಂತ ಅತಿ ಕಡಿಮೆ ಇಲ್ಲಿ. ಓಕೆ, ಇಲ್ಲಿ ಏನು ಪ್ರಾಬ್ಲಮ್? ಇಲ್ಲಿ ಪ್ರಾಬ್ಲಮ್ ಅಂದರೆ ನಮಗೆ ಇನ್ನೂ ರಸ್ತೆ ಏನಪ್ಪ ರೋಡ್ ಸರಿಯಾಗಿ ಆಗಿಲ್ಲ. ಇನ್ನು ಚಿಕ್ಕದ ರೋಡ್, ನಾನು ನೋಡ್ದಂಗೆ ತುಂಬಾ ಚಿಕ್ಕದ ರೋಡ್, ಇನ್ನು ರೋಡ್ ಅಷ್ಟು ಸರಿಯಾಗಿಲ್ಲ, ಇವಾಗ ಆಗ್ತಾ ಇದೆ. ಮತ್ತೆ ಟ್ರಾಫಿಕ್ ಆಗೋದು ಒಂದು ಗಂಟೆಯಿಂದ 3 ಗಂಟೆ ತನಕ ಟ್ರಾಫಿಕ್ ಆಗುತ್ತೆ. ಪೀಕ್ ಟೈಮಲ್ಲಿ ಟ್ರಾಫಿಕ್ ಆಗುತ್ತೆ ಅಲ್ಲಿ ಒಂದು ಟೈಮ್. ಮತ್ತೆ ಸಂಜೆ ಟೈಮ್ 6 ಗಂಟೆಯಿಂದ 7 ಗಂಟೆ 8 ಗಂಟೆ ತನಕ ಟ್ರಾಫಿಕ್. ಮತ್ತೆ ಆ ಕಡೆಯಿಂದ ನಾವು ಫುಲ್ ಜಾಲಿ, ಹೆಂಗ್ ಬೇಕಾದ್ರೆ ಗಾಡಿ ಹೊಡಿಬೋದು, ಹೆಂಗ್ ಬೇಕಾದ್ರೆ ಗಾಡಿ ಓಡಿಸ್ಬೋದು, ಫುಲ್ ಫ್ರೀ. ಯಾವುದೇ ತರ ಟ್ರಾಫಿಕ್ ಸಿಗಲ್ಲ ನಮ್ಗೆ. ಈಗ ನೀನು ಲಾಸ್ಟ್ ಇಯರಲ್ಲಿ ಬೆಂಗಳೂರಲ್ಲಿ ಎಷ್ಟು ತಿಂಗಳು ಮಾಡಿದೆ? 1 ತಿಂಗಳು ಏನು ಮಾಡಿದ್ದೀನಿ ನಾನು. 1 ತಿಂಗಳು. ಸೊ ಅಲ್ಲಿ 1 ತಿಂಗಳು ಮಾಡಿರೋದಕ್ಕೂ ಇಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ?
ಯಾವ್ದು ಬೆಟ್ರು, ಹೆಂಗೆ ಅಲ್ಲಿಗೂ ಇಲ್ಲಿಗೂ ಏನು, ಅಲ್ಲೇನು ಪ್ರಾಬ್ಲಮ್ಮು ಇಲ್ಲೇನು ಪ್ರಾಬ್ಲಮ್ಮು, ಅಲ್ಲೇನು ಬೆಟ್ರು ಇಲ್ಲೇನು ಬೆಟ್ರು, ಏನು ಕಂಫರ್ಟಬಲ್ ನಿನಗೆ? ಅಂದರೆ ಕೆಲವೊಬ್ರಿಗೆ ಏನು ಅನಿಸುತ್ತೆ, ಕೆಲಸ ಹೆಂಗಿದ್ರು ಪರವಾಗಿಲ್ಲ, ಆ ಪ್ಲೇಸ್ ಹೆಂಗಿದ್ರು ಪರವಾಗಿಲ್ಲ, ದುಡ್ಡು ಮಾಡಿದ್ರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನಮಗೇನು ಏನಪ್ಪ ನೆಮ್ಮದಿ, ಏನಪ್ಪ ಒಂಥರ ಫ್ರೀಯಾಗಿ ಓಡಾಡ್ತಾ ಇರಬೇಕು, ಫ್ರೀಯಾಗಿ ಕೆಲಸ ಮಾಡ್ತಾ ಇರಬೇಕು ಅಂತ. ಬಟ್ ಬ್ಯಾಂಗ್ಳೂರಲ್ಲಿ ಫ್ರೀಯಾಗಿ ಓಡಾಡೋಕ್ಕಾಗಲ್ಲ. ಎನಿ ಟೈಮ್ ಫೋಕಸ್ನ ಗಾಡಿ ಮುಂದೆನೇ ಇರಬೇಕು, ಓಡಿಸ್ತಾನೆ ಇರಬೇಕು, ಆ ಕಡೆ ಈ ಕಡೆ ಎಲ್ಲದನ್ನು ಫೇಸ್ ಮಾಡ್ತಾನೆ ಇರಬೇಕು. ಮತ್ತೆ ಏನಪ್ಪ ಸಿಕ್ಕಾಪಡೆ ರೆಸ್ಟೋರೆಂಟು, ಸಿಕ್ಕಾಪಡೆ ಅಪಾರ್ಟ್ಮೆಂಟ್ಸು, ಸಿಕ್ಕಾಪಡೆ ಏನೇನೋ ಯಾವ್ಯಾವ ಕ್ವಾರ್ಟರ್ಸ್ ಇರುತ್ತೆ. ಅದನ್ನೆಲ್ಲ ನಾನು ಇಲ್ಲಿ ಫಸ್ಟ್ ಇಲ್ಲಿಂದ ಮಾಡಿದ್ದು ಅಲ್ಲಿ ಮಾಡೋದು ತುಂಬಾ ಡಿಫ್ರೆಂಟ್ ಅನಿಸ್ತು. ಅಂದ್ರೆ ಅಲ್ಲೆಲ್ಲ ಏನು ಅರಿತುಕೊಂಡಿಲ್ಲ ಅದನ್ನೆಲ್ಲ, ಅಲ್ಲೆಲ್ಲ ಇರೋದು ತಿಳ್ಕೊಂಡಿಲ್ಲ. ತುಂಬಾ ಇರಿಟೇಷನ್ ಆಗ್ತಾ ಇತ್ತು ಅಲ್ಲಿ ಇರೋಕೆ, ಒಂಥರ ಆಗ್ತಿರ್ಲಿಲ್ಲ. ಮತ್ತೆ ಇವಾಗ ಲಾಸ್ಟ್ ಯಾವಾಗ ಡ್ಯೂಟಿ ಮಾಡಿದ್ ನೀನು? ಯಾಕಂದ್ರೆ ನೀನು ನೋಡಕ್ ಒಳ್ಳೆ ಚಿಕ್ಕ ಹುಡುಗ ಥರ ಇದೆಯಲ್ಲ, ಆಮೇಲೆ ನಂಬಲ್ಲ ನಮ್ಮ ಹುಡುಗರು. ಓಕೆ ನಾನು 31ಗೆ ಮಾಡಿದ್ದೀನಿ, ಮತ್ತೆ ಜನ 1ಗೆ ಮಾಡಿದ್ದೀನಿ, 2ಗೆ ಮಾಡಿದ್ದೀನಿ, ನಿನ್ನೆ ಮಾಡಿಲ್ಲ. ಅದ್ರ ಅಮೌಂಟ್ ಇಲ್ಲಿದೆ. ಓಕೆ ಸ್ನೇಹಿತರೆ, ನಿಮ್ಗೆ ಇಲ್ಲಿ ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. 31ನೇ ತಾರೀಕು 1973 ರೂಪಾಯಿ, ಆಮೇಲೆ 1ನೇ ತಾರೀಕು ಅನಿಸುತ್ತೆ. ಸೊ ಇಲ್ಲಿ ನಿಮಗೆ ನೋಡ್ಕೊಳ್ಳಿ ಕ್ಲೀನಾಗಿ. 31ನೇ ತಾರೀಕು 1973 ರೂಪಾಯಿ, 1ನೇ ತಾರೀಕು ಜನವರಿ 1, 2025 1326, 2ನೇ ತಾರೀಕು 1638 ರೂಪಾಯಿ. ಸೊ 2ನೇ ತಾರೀಕು. ಸೊ ಅದಕ್ಕೆ ಅವ್ರು ಕೊಟ್ಟಿರೋಂಥ ಲಾಗಿನ್ ಅವರ್ಸು ನೀವು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. 13 ಅವರು, 14 ಅವರು, 12 ಅವರು, 12 ಅವರು, ಎಲ್ಲ ಫುಲ್ಲು ನಮ್ಮ ಕಡೆ ಹೆಂಗೆ ಲಾಗಿನ್ ಅವರ್ಸು ಅದೇ ಥರ ಲಾಗಿನ್ ಅವರ್ಸ್ ಕೊಡಲೇಬೇಕು. ಓಕೆ ಫೈನಲಾಗಿ ಸ್ನೇಹಿತರೆ, ಸೊ ಇದು ಮಂಗಳೂರಲ್ಲಿ ಸ್ವಿಗ್ಗಿ ಅರ್ನಿಂಗ್ಸ್ನ ಕತೆ ಅಂತ ಹೇಳ್ಬೋದು. ಅಂದರೆ ಲೈಕ್ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಲೈಕ್ ನೋಡಿ ಈಗ ಇವರು ಮಾಡಿದ್ದಾರೆ 12-13 ಅವರು 1600 ರೂಪಾಯಿ, 1300 ರೂಪಾಯಿ, 1500 ರೂಪಾಯಿ. ಸೊ ಇಷ್ಟೇ, ಬೆಂಗಳೂರಲ್ಲೂ ಅಷ್ಟೇ ಆಗೋದು. ಬಟ್ ಏನಂದರೆ ನಿಮಗೆ ಬೆಂಗಳೂರಲ್ಲಿ ಎಕ್ಸ್ಪೆನ್ಸಿವ್ ಜಾಸ್ತಿ ಇರ್ತದೆ, ಇಲ್ಲಿ ಎಕ್ಸ್ಪೆನ್ಸಿವ್ ಕಮ್ಮಿ ಇರ್ತದೆ. ಇಲ್ಲಿ ಆರ್ಡರ್ಸ್ಗೆ ಒಂದು ಸ್ವಲ್ಪ ಕಷ್ಟಪಡಬೇಕು, ಅಲ್ಲಿ ಆರ್ಡರ್ಸ್ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಇರ್ಬೋದೇನೋ ನನ್ನ ಪ್ರಕಾರ. ಸೊ ಕಂಪೇರಿಟಿವಿಟಿ ಅಲ್ಲೂ ಇಲ್ಲೂ ಅಂದರೆ ಒಂದು 100-200 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಅಲ್ವಾ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಬೆಂಗಳೂರಿಗಿಂತ ಇಲ್ಲಿ ಮಂಗಳೂರಲ್ಲಿ ಎಕ್ಸ್ಪೀರಿಯೆನ್ಸ್, ಅಂದರೆ ಆಲ್ರೆಡಿ ಡ್ಯೂಟಿ ಮಾಡ್ತಿರೋದು ಎಕ್ಸ್ಪೀರಿಯೆನ್ಸ್ ತಿಳಿಸ್ಕೊಡ್ಬೇಕಿತ್ತು ನಿಮಗೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಬ್ರೋ, ಮುಂದೆ ಸಿಗೋಣ ಮತ್ತೆ.